ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ITRS ಸಬ್ಜೆಕ್ಟ್ನಲ್ಲಿ 2025 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ 10 ಮಾರ್ಕ್ಸಿಗೆ ಕೇಳಿರುವಂಥ ಅಡ್ವಾನ್ಸ್ ಟ್ಯಾಕ್ಸ್ ಪ್ರಾಬ್ಲಮನ್ನು ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. ಸುದೀಪ್ ಅವರು ಅವರ ಇನ್ಕಮ್ಗಳು ಆ ವರ್ಷದಲ್ಲಿ ಇಷ್ಟು ಈ ಥರ ಇನ್ಕಮ್ ಆಗ್ಬೋದು ಅಂಥೇಳಿ ಎಸ್ಟಿಮೇಷನ್ ಮಾಡಿದ್ದಾರೆ, ಅಂದಾಜು ಮಾಡಿದ್ದಾರೆ. ಈ ಇನ್ಕಮ್ಮಿಗೆ ಎಷ್ಟು ಟ್ಯಾಕ್ಸ್ ಲಯಬಿಲಿಟಿ ಆಗುತ್ತೆ, ಎಷ್ಟು ಟ್ಯಾಕ್ಸ್ ಕಟ್ಟಲಿಕ್ಕೆ ಬರುತ್ತೆ ಅಂತ ಫೈಂಡ್ ಔಟ್ ಮಾಡಿಕೊಂಡು ದೆನ್ ಅಡ್ವಾನ್ಸ್ ಟ್ಯಾಕ್ಸ್ ಎಷ್ಟು ಕಟ್ತಾರೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಬಲ್ ಬೈ ಹಿಮ್ ಅಂತ ಕೊಟ್ಟಿದ್ದಾರೆ. ಅಡ್ವಾನ್ಸ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡೋದಕ್ಕಿಂತ ಮುಂಚೆ ಅವರ ಒಟ್ಟು ಇನ್ಕಮನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಆ ಇನ್ಕಮ್ಮಿಗೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ನಾನು ಇಲ್ಲಿ ಫಾರ್ಮೇಟ್ ಬರ್ಕೊಂಡಿದ್ದೀನಿ. ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲೇ ಈ ಫಾರ್ಮೇಟ್ ಏನು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಯಾರು ಪ್ರೀವಿಯಸ್ ವಿಡಿಯೋಸ್ ನೋಡಲಿಲ್ವೋ ಆ ವಿಡಿಯೋಸನ್ನು ನೋಡಿಕೊಂಡು ದೆನ್ ಈ ವಿಡಿಯೋಗೆ ಬನ್ನಿ, ಆವಾಗ ಈಸಿ ಆಗುತ್ತೆ. ಸೊ ಒಬ್ಬ ಪರ್ಸನಿನ ಟೋಟಲ್ ಇನ್ಕಮ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಎಲ್ಲ ಹೆಡ್ಡಿನ ಇನ್ಕಮ್ಗಳನ್ನು ಬರ್ಕೊಳ್ಬೇಕು. ಸೊ ಇದೆಲ್ಲ ನಿಮಗೆ ಇನ್ಕಮ್ ಟ್ಯಾಕ್ಸ್ನಲ್ಲಿರುವಂಥ ಚಾಪ್ಟರ್ಗಳ ನೇಮ್. ಇನ್ಕಮ್ ಫ್ರಮ್ ಸ್ಯಾಲ್ರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್, ಕ್ಯಾಪಿಟಲ್ ಗೇನ್ ಅಂಡರ್ ದಟ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಇವಿಷ್ಟು ಒಟ್ಟಾರೆ ಆಗುವಂಥ ಇನ್ಕಮ್ಗಳು. ಸೊ ಕ್ವಶನಲ್ಲಿ ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ಏನಾದ್ರು ಕೊಟ್ಟಿದ್ದಾರೆ ನೋಡಬೇಕು. ಕ್ವಶನಲ್ಲಿ ಇನ್ಕಮ್ ಫ್ರಮ್ ಸ್ಯಾಲ್ರಿ ಇದೆ. ಇನ್ಕಮ್ ಫ್ರಮ್ ಸ್ಯಾಲ್ರಿ 6 lakh ಇದೆ. ಸೊ ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂತಂದರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಕ್ವಶನಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೂಡ ಕೊಟ್ಟಿದ್ದಾರೆ, 1,50,000 ಇದೆ. ನೆಕ್ಸ್ಟ್ ಬರುವಂಥದ್ದು ಇನ್ಕಮ್ ಫ್ರಮ್ ಬಿಸ್ನೆಸ್. ಕ್ವಶನಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಕೊಡಲಿಲ್ಲ, ನಿಲ್. ನೆಕ್ಸ್ಟ್ ಬರುವಂಥದ್ದು ಕ್ಯಾಪಿಟಲ್ ಗೇನ್. ಕ್ಯಾಪಿಟಲ್ ಗೇನಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎರಡನ್ನೂ ಕ್ವಶನಲ್ಲಿ ಕೊಡಲಿಲ್ಲ. ಸ್ಯಾಲ್ರಿ ಅಂತಂದರೆ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದು ಆಗ ತಗೊಳ್ಳೋವಂಥ ಸಂಬಳ ಇನ್ಕಮ್ ಫ್ರಮ್ ಸ್ಯಾಲ್ರಿ ಆಗುತ್ತೆ. ನಿಮ್ಮ ಮನೆಯನ್ನು ಬಾಡಿಗೆಗೆ ಕೊಟ್ಟರೆ ಅವಾಗ ಆಗುವಂಥ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗುತ್ತೆ. ನೀವೇನಾದರೂ ಓನ್ ಬಿಸ್ನೆಸ್ ಮಾಡ್ತಾ ಇದ್ದರೆ ಅವಾಗ ಆಗುವಂಥ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗುತ್ತೆ. ನಿಮ್ಮ ಹತ್ರ ಇರುವಂಥ ಸೈಟನ್ನಾಗಲಿ ಬಿಲ್ಡಿಂಗನ್ನಾಗಲಿ ಜಾಸ್ತಿ ರೇಟಿಗೆ ಮಾರಿದಾಗ ಆಗ ಆಗುವಂಥ ಇನ್ಕಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಅದರಲ್ಲಿ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಅಂತ 2 ಥರ ಬರುತ್ತೆ. ಇವಿಷ್ಟು ಇನ್ಕಮ್ಗಳು ಬಿಟ್ಟು ಬೇರೆ ಯಾವುದಾದ್ರೂ ಇನ್ಕಮ್ ಆಗ್ತಾ ಇದ್ದರೆ ಅದನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸಿಗೆ ಬರೀಬೇಕು. ಈಗ ಸ್ಯಾಲ್ರಿ ಬರ್ದಿದ್ದೀವಿ, ಹೌಸ್ ಪ್ರಾಪರ್ಟಿ ಬರ್ದಿದ್ದೀವಿ. ಇವೆಷ್ಟು ಇನ್ಕಮನ್ನು ಬಿಟ್ಟು ಲಾಸ್ಟಿಗೆ ಉಳಿಯುವಂಥ ಇನ್ಕಮ್ ಯಾವುದು ಅಂತಂದರೆ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂದರೆ ಗೌರ್ಮೆಂಟ್ ಸೆಕ್ಯೂರಿಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ಗೌರ್ಮೆಂಟಿನ ಬಾಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ಬಡ್ಡಿ ಸಿಗ್ತಾ ಇದೆ. 1,10,000 ಬಡ್ಡಿ ಸಿಕ್ಕಿದೆ. ಇದನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸಿಗೆ ಬರೀಬೇಕು. 1,10,000 ಪ್ಲಸ್ ಇನ್ನೂ ಒಂದು ಇನ್ಕಮ್ ಇದೆ, ವಿನ್ನಿಂಗ್ ಫ್ರಮ್ ಲಾಟ್ರಿ 40,000 ರೂಪಾಯಿ ಇದೆ. ಇದನ್ನು ಅದರ್ ಸೋರ್ಸಿಗೆ ಬರೀಬೇಕು. ಟೋಟಲ್ ಆಗಿ ಅದರ್ ಸೋರ್ಸಿನ ಇನ್ಕಮ್ ಎಷ್ಟಾಯಿತು? 1,10,000 ಪ್ಲಸ್ 40,000, 1,50,000 ಅದರ್ ಸೋರ್ಸಿನ ಇನ್ಕಮ್ ಆಯಿತು. ಸ್ಯಾಲ್ರಿಯಿಂದ 6 ಲಕ್ಷ, ಹೌಸ್ ಪ್ರಾಪರ್ಟಿಯಿಂದ 1.5 ಲಕ್ಷ, ಅದರ್ ಸೋರ್ಸಿಂದ 1.5 ಲಕ್ಷ. ಟೋಟಲ್ ಆಗಿ 1.5, 3, 6, 3, 9 ಲಕ್ಷ ರೂಪಾಯಿ ಅವರ ಇನ್ಕಮ್ ಆಗಿದೆ. ಸೊ ಇದಕ್ಕೆ ಅವರಿಗೆ ಡಿಡಕ್ಷನ್ ಸಿಗುತ್ತಾ? ಈ 9 ಲಕ್ಷಕ್ಕೆ ಟ್ಯಾಕ್ಸ್ ಕಟ್ಟಬಾರ್ದು ಅಂತಂದರೆ ಅವರು ಡೊನೇಷನ್ ಪೇಮೆಂಟ್ ಮಾಡೋದಾಗಲಿ, LIC ಪ್ರೀಮಿಯಂ ಕಟ್ಟೋದಾಗಲಿ, ಅಥವಾ RPF, PPF, SPF ಇದರಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಆವಾಗ ಡಿಡಕ್ಷನ್ ಸಿಗುತ್ತೆ. ಈ ಪ್ರಾಬ್ಲಮಲ್ಲಿ ಡಿಡಕ್ಷನ್ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತಂದರೆ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಬಲ್ ಬೈ ಹಿಮ್ ಇನ್ ವೇರಿಯಸ್ ಇನ್ಸ್ಟಾಲ್ಮೆಂಟ್. ಟ್ಯಾಕ್ಸಸ್ ಆಫ್ ₹12,000 ಹ್ಯಾಸ್ ಬೀನ್ ಡಿಡಕ್ಟೆಡ್ ಎಟ್ ಸೋರ್ಸ್ ಔಟ್ ಆಫ್ ಲಾಟ್ರಿ ಇನ್ಕಮ್. TDS ಅಂದರೆ ಏನು ಲಾಟ್ರಿಯಿಂದ 40,000 ರೂಪಾಯಿ ಸಿಕ್ಕಿದೆಯೋ ಆ 40,000ದಲ್ಲಿ 12,000 ರೂಪಾಯಿ ಟ್ಯಾಕ್ಸ್ ಕಟ್ಟಾಗಿದೆಯಂತೆ. ಇದನ್ನು ಲಾಸ್ಟ್ಗೆ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ TDS ಅಂತ ಬರುತ್ತೆ, ಅಲ್ಲಿ ಲೆಸ್ ಮಾಡಬೇಕು. ದೆನ್ ಸ್ಯಾಲ್ರಿಯಲ್ಲಿ 5,000 ರೂಪಾಯಿ TDS ಕಟ್ಟಾಗಿದೆಯಂತೆ. ಇದು ಕೂಡ TDS ಅನ್ನೋದನ್ನು ಟ್ಯಾಕ್ಸ್ ಲಯಬಿಲಿಟಿ ಫಾರ್ಮೆಟಲ್ಲಿ ಲೆಸ್ TDS ಅಂತ ಅಲ್ಲಿ ಕನ್ಸಿಡರ್ ಮಾಡಬೇಕು. ಈ ಡೆಪಾಸಿಟೆಡ್ 10,000 ಇನ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. 10,000 ರೂಪಾಯಿ PPFಗೆ ಅವನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾನೆ. ಇದನ್ನು ಡಿಡಕ್ಷನ್ಸಲ್ಲಿ ಬರೀಬೇಕು. RPF, PPF, SPF ಏನೇ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರು ಡಿಡಕ್ಷನಿಗೆ ಬರೀಬೇಕು. 9 ಲಕ್ಷದಲ್ಲಿ 10,000 ರೂಪಾಯಿ PPFಗೆ ಕೊಟ್ಟಿದ್ದಾನೆ. ಹಾಗಾದರೆ ಅವರ ಟೋಟಲ್ ಇನ್ಕಮ್ ಎಷ್ಟು ಅಂತಂದರೆ 8,90,000 ಆಯಿತು. ಸೊ ಈ 8,90,000ಕ್ಕೆ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಬೇಕು. ಅದೇ ಟ್ಯಾಕ್ಸ್ ಲಯಬಿಲಿಟಿ ಫಾರ್ಮೆಟ್. ನಾನಿಲ್ಲಿ ಒಟ್ಟಿಗೆ ಹೆಡ್ಡಿಂಗ್ ಹಾಕೊಂಡಿದ್ದೀನಿ. ಟೋಟಲ್ ಇನ್ಕಮ್ ಫೈಂಡ್ ಔಟ್ ಮಾಡಿ ಆಯಿತು. ನೆಕ್ಸ್ಟ್ ಫೈಂಡ್ ಔಟ್ ಮಾಡುವಂಥದ್ದು ಟ್ಯಾಕ್ಸ್ ಲಯಬಿಲಿಟಿ. ಟ್ಯಾಕ್ಸ್ ಲಯಬಿಲಿಟಿ ಹೇಗೆ? 8,90,000ಕ್ಕೆ ಗೌರ್ಮೆಂಟಿಗೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡೋದೇ ಟ್ಯಾಕ್ಸ್ ಲಯಬಿಲಿಟಿ. ಫಸ್ಟು ಕ್ಯಾಶುವಲ್ ಇನ್ಕಮ್ಮಿಗೆ 30% ಟ್ಯಾಕ್ಸ್ ಕಟ್ಟಬೇಕು. ಕ್ಯಾಶುವಲ್ ಇನ್ಕಮ್ ಅಂದರೆ ಯಾವುದು? ಅದರ್ ಸೋರ್ಸಲ್ಲಿ ಇರುವಂಥ ಇನ್ಕಮ್ಗಳು. ಅದರಲ್ಲಿ ಎಲ್ಲ ಇನ್ಕಮ್ಗಳಲ್ಲ, ಓನ್ಲಿ ಕ್ಯಾಶುವಲ್ ಇನ್ಕಮ್ ಮಾತ್ರ. ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗುವಂಥ ಇನ್ಕಮ್. ಫಾರ್ ಎಕ್ಸಾಂಪಲ್ ಲಾಟ್ರಿ, ಹಾರ್ಸ್ ರೇಸ್, ಕಾರ್ಡ್ ಗೇಮ್ಸ್, ಬೆಟ್ಟಿಂಗ್, TV ಶೋಸ್ ಇವೆಲ್ಲದಕ್ಕೆ ಕ್ಯಾಶುವಲ್ ಇನ್ಕಮ್ ಅಂತ ಅಂತೀವಿ. ಈಗ ಈ ಪ್ರಾಬ್ಲಮ್ನಲ್ಲಿ ಅದರ್ ಸೋರ್ಸಲ್ಲಿ ಲಾಟ್ರಿ ಇನ್ಕಮ್ ಇದೆಯಾ ಅಂತ ನೋಡಬೇಕು. ಕ್ವಶನಲ್ಲಿ ಲಾಟ್ರಿ ಇನ್ಕಮ್ ಕೊಟ್ಟಿದ್ದಾರೆ. 40,000 ರೂಪಾಯಿ ಲಾಟ್ರಿ ಇನ್ಕಮ್ ಇದೆ. 40,000ಕ್ಕೆ 30% ಟ್ಯಾಕ್ಸ್ ಕಟ್ಟಬೇಕು. 4 3 12,000 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ.
ದೆನ್ ಅಕಸ್ಮಾತ್ ಅದರ್ ಸೋರ್ಸಲ್ಲಿ ಈಗ ಲಾಟ್ರಿ ಇನ್ಕಮ್ ಬಿಟ್ಟು ಬೇರೆ ಯಾವುದಾದ್ರೂ ಕ್ಯಾಶುವಲ್ ಇನ್ಕಮ್ ಇದ್ದರೆ ಆ ಎಲ್ಲ ಇನ್ಕಮ್ಗಳನ್ನು ಆ್ಯಡ್ ಮಾಡಿಕೊಂಡು 30% ಮಾಡಬೇಕಿತ್ತು. ಫಾರ್ ಎಕ್ಸಾಂಪಲ್ ಲಾಟ್ರಿ, ಟಿ ವಿ ಶೋಸ್ 2 ಇನ್ಕಮ್ ಇತ್ತು ಅಂತ ಅಂದ್ಕೊಳ್ಳೋಣ. 2 ಇನ್ಕಮನ್ನು ಆ್ಯಡ್ ಮಾಡಿಕೊಂಡು ಟಿ ವಿ ಶೋಸಿಂದಲೂ ಇನ್ಕಮ್ ಆಗ್ತಾ ಇದ್ದರೆ 2 ಇನ್ಕಮ್ ಆ್ಯಡ್ ಮಾಡಿ 30% ಮಾಡಬೇಕು. ಈಗ ಇರೋವಂಥದ್ದು ಒಂದೇ ಕ್ಯಾಶುವಲ್ ಇನ್ಕಮ್ 30% ಮಾಡಿದ್ವಿ. ನೆಕ್ಸ್ಟು ಕಟ್ಟಬೇಕಾಗಿರೋದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಏನಾದರೂ ಆಸ್ತಿಯನ್ನು ಮಾರಿ ಜಾಸ್ತಿ ಲಾಭ ಸಿಕ್ಕಿದ್ರೆ, ಆಸ್ತಿಯನ್ನು ಮಾರಿದಾಗ ಲಾಭ ಸಿಕ್ಕಿದ್ರೆ ಅದಕ್ಕೆ ಕ್ಯಾಪಿಟಲ್ ಗೇನ್ ಅಂತ ಅಂತೀವಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದ್ದರೆ 20% ಆರ್ 12.5% ಟ್ಯಾಕ್ಸ್ ಕಟ್ಟಬೇಕು. ಯಾವಾಗ 20 ಬಿಫೋರ್ 2024 ಅಸೆಟ್ಟನ್ನು ಪರ್ಚೇಸ್ ಮಾಡಿದರೆ 20%, ಆಫ್ಟರ್ 2024 ಅಸೆಟ್ಟನ್ನು ಪರ್ಚೇಸ್ ಮಾಡಿದರೆ 12.5%. ಅಥವಾ ಕ್ವಶನಲ್ಲಿ ಇಂಡೆಕ್ಸೇಷನ್ ಅನ್ನೋ ವರ್ಡ್ ಕೊಟ್ಟಿರ್ತಾರೆ. ಇಂಡೆಕ್ಸೇಷನ್ ಅನ್ನೋ ವರ್ಡ್ ಕೊಟ್ಟಿದ್ರೆ 20%, ಕೊಡಲಿಲ್ಲ ಅಂತಂದರೆ 12.5%. ಈಗ ಕ್ವಶನಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನೇ ಇಲ್ಲ, ಸೊ ಟ್ಯಾಕ್ಸಸ್ ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರಲ್ಲ. ಟ್ಯಾಕ್ಸಸ್ ಆನ್ ಅದರ್ ಇನ್ಕಮ್ ಎಟ್ ಸ್ಲ್ಯಾಬ್ ರೇಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಅವರ ಒಟ್ಟು ಇನ್ಕಮ್ ಎಷ್ಟಿತ್ತು? 8,90,000 ರೂಪಾಯಿ ಒಟ್ಟು ಇನ್ಕಮ್ ಇತ್ತು. ಆ 8,90,000ದಲ್ಲಿ 40,000ಕ್ಕೆ ಟ್ಯಾಕ್ಸ್ ಕಟ್ಟಾಗಿದೆ. ಅಲ್ಲಿಗೆ 8,90,000ದಲ್ಲಿ 40,000 ರೂಪಾಯಿಗೆ ಟ್ಯಾಕ್ಸ್ ಕಟ್ಟಾಗಿದ್ದರೆ ಇನ್ನೆಷ್ಟು ಇನ್ಕಮಿಗೆ ಟ್ಯಾಕ್ಸ್ ಕಟ್ಟಬೇಕು? 90ರಲ್ಲಿ 40 ಕಳೆದ್ರೆ 8,50,000 ರೂಪಾಯಿಗೆ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. 8,50,000 ರೂಪಾಯಿಗೆ ಸ್ಲ್ಯಾಬ್ ಬರ್ಕೊಳ್ಬೇಕು. ಸ್ಲ್ಯಾಬ್ ಹೇಗೆ? ನಾನು ನಿಮಗೆ ಫಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೆ. ಸ್ಲ್ಯಾಬ್ ಹೇಗೆ ಅಂತಂದರೆ 0 to 2.5, 0 to 2,50,000 ಟ್ಯಾಕ್ಸ್ ರೇಟ್ 0%, 2,50,000 to 5 lakh ಟ್ಯಾಕ್ಸ್ ರೇಟ್ 5%, 5 lakh to 10 lakh ಟ್ಯಾಕ್ಸ್ ರೇಟ್ 20%. ಬಟ್ ಈಗ ಇನ್ಕಮ್ ಇರೋದು 8,50,000 ಮಾತ್ರ. 5 lakh to 8,50,000 ಟ್ಯಾಕ್ಸ್ ರೇಟ್ 20%. ಹೀಗೆ ಬರ್ಕೊಳ್ಬೇಕು. ಡೈರೆಕ್ಟಾಗಿ 0 to 8.5 ಅಂತ ಬರೆಯೋದಲ್ಲ, 0 to 2.5ನೇ ಬರೀಬೇಕು, 2.5 to 5ನೇ ಬರೀಬೇಕು, 5 to ಇಲ್ಲಿರೋಂಥ ಇನ್ಕಮ್ 8.5. ಸಪೋಸ್ ಇನ್ಕಮ್ 4.5 ಇದ್ದರೆ 0 to 2.5, 2.5 to 4.5. ಇನ್ಕಮ್ 1.5 ಇದ್ದರೆ 0 to 1.5 ಅಷ್ಟೇ ಬರೆದ್ರೆ ಸಾಕು. ಸೊ ಈಗ ಅಮೌಂಟ್ ಕ್ಯಾಲ್ಕುಲೇಷನ್ ಮಾಡೋದಾಗೆ ಡಿಫ್ರೆನ್ಸನ್ನು ನೋಡ್ತಾ ಹೋಗಬೇಕು. 2.5 ಲಕ್ಷದಿಂದ 0ಯನ್ನು ಕಳೀರಿ. 2,50,000 ಮೈನಸ್ 0, 2,50,000, 5 lakh minus 2,50,000, 2,50,000, 8,50,000 minus 5 lakh, 8,50,000 ಇಂದ 5 lakh ಲೆಸ್ ಮಾಡಿದ್ರೆ 3,50,000 ಬರುತ್ತೆ. ಅಲ್ಲಿಗೆ ಅಮೌಂಟನ್ನು ಫೈಂಡ್ ಔಟ್ ಮಾಡಿ ಆಯಿತು. ಈಗ ಎಷ್ಟು ಟ್ಯಾಕ್ಸು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. 2,50,000 ಇಂಟು 0%, 0 rupees. 2,50,000 ಇಂಟು 5%. ನೋಡಿ, ಪರ್ಸಂಟೇಜನ್ನು ಅಮೌಂಟ್ ಇಂಟು ಪರ್ಸಂಟೇಜ್ ಮಾಡಬೇಕು, ಇಲ್ಲ ಪರ್ಸಂಟೇಜ್ ಇಂಟು ಅಮೌಂಟ್ ಮಾಡಿದ್ರೆ ಆನ್ಸರ್ ಬರಲ್ಲ. 2,50,000 ಇಂಟು 5%, 12,500. 3,50,000 ಇಂಟು 20%, 35, 70,000 ಆಗುತ್ತೆ. ಟೋಟಲ್ ಆಗಿ 70 ಪ್ಲಸ್ 12.5, 82,500 ರೂಪಾಯಿ ಟೋಟಲ್ ಸ್ಲ್ಯಾಬಿಂದ ಸಿಗುತ್ತೆ. ಇಲ್ಲಿ ಬಂದಿರುವಂಥ ಆನ್ಸರನ್ನು ಟ್ಯಾಕ್ಸಸ್ ಆನ್ ಅದರ್ ಇನ್ಕಮಿಗೆ ಬರ್ಕೊಳ್ಬೇಕು. 82,500 ರೂಪಾಯಿ ಟ್ಯಾಕ್ಸಸ್ ಆನ್ ಅದರ್ ಇನ್ಕಮ್ ಎಟ್ ಸ್ಲ್ಯಾಬ್ ರೇಟ್. ಟೋಟಲ್ ಟ್ಯಾಕ್ಸ್ ಎಷ್ಟು? 82.5 ಪ್ಲಸ್ 10, 92.5 ಪ್ಲಸ್ 2, 94,500 ರೂಪಾಯಿ ಟೋಟಲ್ ಟ್ಯಾಕ್ಸ್ ಆಯಿತು. ಸೊ ಯಾರ್ಯಾರು ಟ್ಯಾಕ್ಸ್ ಪೇಯರ್ಸ್ ಇರ್ತಾರೋ ಅವರ ಟೋಟಲ್ ಟ್ಯಾಕ್ಸ್ನಲ್ಲಿ 4% ಹೆಲ್ತ್ ಆ್ಯಂಡ್ ಎಜುಕೇಷನಿಗೆ ಕೊಡಬೇಕು. ಇದು 4% ಫಿಕ್ಸ್ಡ್, ಕ್ವಶನಲ್ಲಿ ಕೊಟ್ಟಿರಲ್ಲ, ಯಾವಾಗಲೂ 4% ಬರುತ್ತೆ. ಈ ಎಂಟ್ರಿಗಿಂತ ಮುಂಚೆ 2 ಎಂಟ್ರಿ ಬರುತ್ತೆ, ರಿಬೇಟ್ ಮತ್ತು ಸರ್ಚಾರ್ಜು. ಯೂಶಲಿ ಯಾವ ಪ್ರಾಬ್ಲಮಲ್ಲೂ ರಿಬೇಟ್ ಬರಲ್ಲ. ರಿಬೇಟ್ ಯಾವಾಗ ಅಂತಂದರೆ ಇನ್ಕಮ್ 5 ಲಕ್ಷಕ್ಕಿಂತ ಕಮ್ಮಿ ಇದ್ದರೆ ಗೌರ್ಮೆಂಟ್ ಅವರು 12,500 ರೂಪಾಯಿ ಡಿಸ್ಕೌಂಟ್ ಕೊಡ್ತಾರೆ, ಅದಕ್ಕೆ ರಿಬೇಟ್ ಅಂತ ಅಂತೀವಿ. ಈ ಪ್ರಾಬ್ಲಮಲ್ಲಿ ರಿಬೇಟ್ ಬರಲ್ಲ. ಇನ್ಕಮ್ 50 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕು, ಅದಕ್ಕೆ ಸರ್ಚಾರ್ಜ್ ಅಂತ ಅಂತೀವಿ. ಸೊ ಈ ಪ್ರಾಬ್ಲಮಲ್ಲಿ ಸರ್ಚಾರ್ಜು ಬರಲ್ಲ. ಸೊ ರಿಬೇಟ್ ಅಂದರೆ ನಮಗೆ ಡಿಸ್ಕೌಂಟು ಇನ್ಕಮ್ ಆಗುತ್ತೆ, ಹಾಗಾಗಿ ರಿಬೇಟನ್ನು ಲೆಸ್ ಮಾಡಬೇಕು. ಸರ್ಚಾರ್ಜ್ ಅಂದರೆ ನಮಗೆ ಎಕ್ಸ್ಪೆನ್ಸಸ್ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕು, ಹಾಗಾಗಿ ಸರ್ಚಾರ್ಜನ್ನು ಆ್ಯಡ್ ಮಾಡಬೇಕು. ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್, ನಮ್ಮ ಟ್ಯಾಕ್ಸಿಗೆ ಮತ್ತೆ ಎಕ್ಸ್ಟ್ರಾ 4% ಕಟ್ಟಬೇಕು. ಇದು ನಮಗೆ ಎಕ್ಸ್ಪೆನ್ಸಸ್, ಹಾಗಾಗಿ ಆ್ಯಡ್ ಮಾಡೋದು. ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡಬೇಕು, ಇನ್ಕಮನ್ನು ಲೆಸ್ ಮಾಡಬೇಕು. TDS ಆಲ್ರೆಡಿ ಟ್ಯಾಕ್ಸ್ ಕಟ್ಟಾಗಿದೆ, ಇನ್ಕಮ್, ಹಾಗಾಗಿ ಲೆಸ್ ಮಾಡುವಂಥದ್ದು. ಈಗ 4% ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕು. ನಮ್ಮ ಟೋಟಲ್ ಟ್ಯಾಕ್ಸ್ನಲ್ಲಿ 94,500 ರೂಪಾಯಿ ಬಂದಿದೆ. ಇಂಟು 4%, 94,500 ಇಂಟು 4% ಮಾಡಿದಾಗ 3,780 ರೂಪೀಸ್ ಆಗುತ್ತೆ. ಎಜುಕೇಷನಿಗೆ 3,780 ರೂಪಾಯಿ ಕೊಡಬೇಕು. ಲೆಸ್ TDS, ಕ್ವಶನಲ್ಲಿ TDS ಕೊಟ್ಟಿದ್ರು. 12,000 ರೂಪಾಯಿ ಲಾಟ್ರಿ ಇನ್ಕಮಲ್ಲಿ ಆಲ್ರೆಡಿ ಟ್ಯಾಕ್ಸ್ ಕಟ್ಟಾಗಿದೆ. ಟೋಟಲ್ ಆಗಿ 94,500 ರೂಪಾಯಿ ಪ್ಲಸ್ 3,780 ರೂಪಾಯಿ ನಾವು ಟ್ಯಾಕ್ಸ್ ಕಟ್ಟಬೇಕು. ಬಟ್ ಇಷ್ಟು ಕಟ್ಟೋದು ಬೇಡ, ಏನಕ್ಕೆಂದರೆ ಆಲ್ರೆಡಿ ಇಷ್ಟು ಕಟ್ಟಾಗಿದೆ. ಎಷ್ಟು ಕಟ್ಟಾಗಿದೆ? 12,000 ಪ್ಲಸ್ 5,000, 17,000 ರೂಪಾಯಿ ಟ್ಯಾಕ್ಸ್ ಕಟ್ಟಾಗಿದೆ. ಸೊ TDS ಅಂತ ಹೇಳಿ 17,000 ರೂಪಾಯಿ ಲೆಸ್ ಮಾಡಬೇಕು. ಏನಕ್ಕೆಂದರೆ ಆಲ್ರೆಡಿ 17,000 ರೂಪಾಯಿ ನಮ್ಮ ಸ್ಯಾಲ್ರಿಯಲ್ಲಿ 5,000 ರೂಪಾಯಿ ಮುರ್ಕೊಂಡಿದ್ದಾರೆ.
ಲಾಟ್ರಿ ಇನ್ಕಮಲ್ಲಿ 12,000 ಮಲ್ಕೊಂಡಿದ್ದಾರೆ. ಹಾಗಾಗಿ ಈ 17,000 ರೂಪಾಯಿ ಟ್ಯಾಕ್ಸನ್ನು ಆಲ್ರೆಡಿ ಕಟ್ಟಾಗಿದೆ. ಹಾಗಾಗಿ 12,000 ಪ್ಲಸ್ 5,000 17,000 ರೂಪಾಯಿ ಲೆಸ್ ಮಾಡಿದ್ರೆ ಆಯಿತು. ಲೆಸ್ ಮಾಡಿದಾಗ ಬರುವಂಥದ್ದೇ ಟ್ಯಾಕ್ಸ್ ಲಯಬಿಲಿಟಿ 94,500 ಪ್ಲಸ್ 3,780 ಮೈನಸ್ 17,000 ಬರುವಂಥ ಆನ್ಸರ್ ಎಷ್ಟು ಅಂತಂದರೆ 81,280 ರೂಪೀಸ್ ಬರುತ್ತೆ. ಈ 81,280 ರೂಪಾಯಿಯನ್ನು ಒಮ್ಮೆಲೇ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಅಡ್ವಾನ್ಸ್ ಆಗಿ ಕಟ್ಬೋದು. ಅಡ್ವಾನ್ಸ್ ಕಟ್ಟೋದು ಹೇಗೆ ಅಂತಂದರೆ 3 ತಿಂಗಳಿಗೆ. ಫಸ್ಟ್ 3 ತಿಂಗಳಲ್ಲಿ ಇದರಲ್ಲಿ 15%, ನೆಕ್ಸ್ಟ್ 3 ತಿಂಗಳಿಗೆ ಇದರಲ್ಲಿ 30%, ನೆಕ್ಸ್ಟ್ 3 ತಿಂಗಳಲ್ಲಿ ಇದರಲ್ಲಿ 30%, ಕೊನೆಯ 3 ತಿಂಗಳೊಳಗಡೆ 100% ಕ್ಲಿಯರ್ ಆಗಿರಬೇಕು. ಅದೇ ಅಡ್ವಾನ್ಸ್ ಟ್ಯಾಕ್ಸ್ ಅನ್ನೋದು 3 ತಿಂಗಳು ಹೇಗೆ ಅಂತಂದರೆ ಏಪ್ರಿಲಲ್ಲಿ ಇಯರ್ ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್ ಆದಮೇಲೆ 3 ತಿಂಗಳು, ಜೂನ್ 15ರೊಳಗಡೆ 15% ಕಟ್ಟಿರಲೇಬೇಕು. ದೆನ್ ಸೆಪ್ಟೆಂಬರ್ 15ರೊಳಗಡೆ ಮತ್ತೆ 30%, ಟೋಟಲ್ ಆಗಿ 45% ಕಟ್ಟಿರಬೇಕು. ಡಿಸೆಂಬರ್ ಒಳಗಡೆ ಟೋಟಲ್ ಆಗಿ 75 ಕಟ್ಟಿರಬೇಕು. 30, 30, 15, 30, 30, 15 ಅಂದರೆ 75 ಆಗುತ್ತೆ. ಮಾರ್ಚ್ ಒಳಗಡೆ 100% ಕ್ಲಿಯರ್ ಆಗಿರಬೇಕು. ಸೊ ಈ 15, 30, 30, 25 ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಬೇಕು. 15 ಇದನ್ನು ಕೆಲವೊಂದು ಕಾಲೇಜಲ್ಲಿ ಹೇಗೆ ಮಾಡಿಸಿರ್ತಾರೆ ಅಂತಂದರೆ 15 + 45 + 75 + 100 ಇದನ್ನೇ ಕ್ಯುಮುಲೇಟಿವ್ 15 + 30 45, 45 + 30 75, 75 + 25 100 ಎಲ್ಲದೂ ಒಂದೇ ಥರನೇ, ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಸೊ ಇಲ್ಲಿರುವಂಥ ಪರ್ಸಂಟೇಜನ್ನು ಟ್ಯಾಕ್ಸ್ ಲಯಬಿಲಿಟಿ ಜೊತೆ ಮಲ್ಟಿಪ್ಲೈ ಮಾಡಬೇಕು. 81,280 ರೂಪಾಯಿ 81,280 ರೂಪೀಸ್ ಟ್ಯಾಕ್ಸ್ ಲಯಬಿಲಿಟಿ ಬಂದಿದೆ. 81,280 ರೂಪಾಯಿ ಗೌರ್ಮೆಂಟಿಗೆ ಕಟ್ಟಬೇಕು. ಇದನ್ನು ಅಡ್ವಾನ್ಸ್ ಆಗಿ ಕಟ್ಟುವಂಥದ್ದು 3 ತಿಂಗಳೇ ಕಟ್ಟುವಂಥದ್ದು. 81,280 ಪರ್ಸಂಟೇಜ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. ಸೊ ಫಸ್ಟು 3 ತಿಂಗಳೊಳಗಡೆ 15% ಕಟ್ಟಲೇಬೇಕು. 81,280ಗೆ 15% ಮಾಡಿದಾಗ 12,192 ರೂಪಾಯಿ ಫಸ್ಟ್ 3 ತಿಂಗಳೊಳಗಡೆ ಕಟ್ಟಲೇಬೇಕು. ನೆಕ್ಸ್ಟ್ 81,280 ಇಂಟು 30% ಮಾಡಿದಾಗ ನೆಕ್ಸ್ಟ್ 3 ತಿಂಗಳೊಳಗಡೆ 24,384 ರೂಪಾಯಿ ಕಟ್ಟಲೇಬೇಕು. ಕೊನೆ 3 ತಿಂಗಳೊಳಗಡೆ ಟೋಟಲಾಗಿ ಅಷ್ಟು ಕ್ಲಿಯರ್ ಆಗಿರಬೇಕು. ಅಂದರೆ ಬ್ಯಾಲೆನ್ಸ್ 25% ಉಳಿದಿರುತ್ತೆ. 81,280 ಇಂಟು 25% ಅಂದರೆ 20,330 ಪೇಮೆಂಟ್ ಮಾಡಬೇಕು. ಟೋಟಲ್ ಆಗಿ ಅಷ್ಟು ಅಮೌಂಟು ಕ್ಲಿಯರ್ ಆಗಿರಬೇಕು. ನೀವೀಗ ಟೋಟಲ್ ಟ್ಯಾಕ್ಸ್ ಮಾಡಿದಾಗ 81,280 ಬರಬೇಕು, 280ನೇ ಬರಬೇಕು. ಟೋಟಲ್ ಅಡ್ವಾನ್ಸ್ ಟ್ಯಾಕ್ಸ್ 12,192 ಪ್ಲಸ್ 24,384 ಪ್ಲಸ್ 24,384 ಪ್ಲಸ್ 20,320 ಬರುವಂಥ ಆನ್ಸರ್ 81,280. ಸೊ ಯಾರ್ಯಾರ ಟ್ಯಾಕ್ಸ್ ಲಯಬಿಲಿಟಿ 10,000 ರೂಪಾಯಿಗಿಂತ ಜಾಸ್ತಿ ಬರುತ್ತೋ ಅವರೆಲ್ಲರೂ ಕೂಡ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಲೇಬೇಕು. ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅಡ್ವಾನ್ಸ್ ಟ್ಯಾಕ್ಸ್ ಒಂದೇ ಸತಿ ಕಟ್ಟಬೇಕು ಅಂತಿಲ್ಲ, 3 ತಿಂಗಳಿಗೆ ಕಟ್ಬೋದು. ಫಸ್ಟ್ 3 ತಿಂಗಳೊಳಗಡೆ 15%, ನೆಕ್ಸ್ಟ್ 3 ತಿಂಗಳೊಳಗಡೆ ಟೋಟಲ್ ಆಗಿ 45%, ನೆಕ್ಸ್ಟ್ 3 ತಿಂಗಳೊಳಗಡೆ ಟೋಟಲ್ ಆಗಿ 75%, ಲಾಸ್ಟ್ 3 ತಿಂಗಳೊಳಗಡೆ ಕ್ಲಿಯರ್ ಆಗಿರಬೇಕು. ಸೊ ಹಾಗಾದರೆ ನೀವು ಕೇಳಬಹುದು, ನಮಗೆ ಎಷ್ಟು ಇನ್ಕಮ್ ಆಗುತ್ತೆ ಅಂತ ಮುಂಚೆನೇ ಗೊತ್ತಾಗಿರೋಲ್ಲ, ಟ್ಯಾಕ್ಸ್ ಕಟ್ಟಿದಾಗ ಜಾಸ್ತಿ ಟ್ಯಾಕ್ಸ್ ಕಟ್ಟಿದರೆ ಏನು ಮಾಡಬೇಕು? ಜಾಸ್ತಿ ಟ್ಯಾಕ್ಸ್ ಕಟ್ಟಿದರೆ ಗೌರ್ಮೆಂಟಿಂದ ರೀಫಂಡ್ ಮಾಡ್ತಾರೆ. ಕಮ್ಮಿ ಟ್ಯಾಕ್ಸ್ ಕಟ್ಟಿದರೆ ಮತ್ತೆ ಎಕ್ಸ್ಟ್ರಾ ನೀವು ಟ್ಯಾಕ್ಸ್ ಕಟ್ಟಬೇಕು. ಆ ಟೈಮ್ ಗ್ಯಾಪ್ ಏನಿರುತ್ತೋ ಅದಕ್ಕೆ ಗೌರ್ಮೆಂಟ್ ಅವರು ಬಡ್ಡಿ ಹಾಕ್ತಾರೆ. ನೀವು ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಿಲ್ಲ ಅಂತಂದರೆ ಬಡ್ಡಿ ಹಾಕ್ತಾರೆ. ಈ ಫಾರ್ ಎಕ್ಸಾಂಪಲ್ ಅವರ ಇನ್ಕಮ್ ಪ್ರಕಾರ ಈ ಪ್ರಾಬ್ಲಮಲ್ಲಿ 90,000 ಟ್ಯಾಕ್ಸ್ ಕಟ್ಟಬೇಕಿತ್ತು ಅಂತ ಅಂದ್ಕೊಳ್ಳೋಣ. ನೀವು 81,280 ರೂಪಾಯಿ ಮಾತ್ರ ಟ್ಯಾಕ್ಸ್ ಕಟ್ಟಿದ್ದೀರಾ. ಸೊ ರಿಮೈನಿಂಗ್ ಅಮೌಂಟಿಗೆ ಅವ್ರು ಬಡ್ಡಿ ಹಾಕ್ತಾರೆ. ಆ ಬಡ್ಡಿಯನ್ನು ನೀವು ಕಟ್ಟಬೇಕಾಗುತ್ತೆ. ಒಂದು ವೇಳೆ ನೀವು ಫೈಂಡ್ ಔಟ್ ಮಾಡಿದಾಗ ಅವ್ರು ಟ್ಯಾಕ್ಸ್ ಕಟ್ಟಬೇಕಾಗಿದ್ದು ಬರೀ 50,000 ಮಾತ್ರ ಅಂತಂದರೆ 31,000 ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಿದ್ದೀರಾ, ಆ 31,000 ರೂಪಾಯಿ ನಿಮಗೆ ರೀಫಂಡ್ ಮಾಡ್ತಾರೆ. ಸೊ ಈ ಥರದಲ್ಲಿ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡುವಂಥದ್ದು ಸಿಂಪಲ್ ಕ್ಯಾಲ್ಕುಲೇಷನ್. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.